ಸಿಲಿಕಾನ್ ಸಿಟಿ ಪೊಲೀಸರ ನಿದ್ದೆ ಭಂಗ ಮಾಡಿದ್ದ ದರೋಡೆ ಪ್ರಕರಣದಲ್ಲಿ ಮತ್ತಷ್ಟು ಹಣ ಪತ್ತೆಯಾಗಿದೆ. ಆರೋಪಿಯೊಬ್ಬ ಮನೆಯಲ್ಲಿ ಬಚ್ಚಿಟ್ಟಿದ್ದ ಲಕ್ಷ ಹಣದ ಸುಳಿವು ಸಿಕ್ಕಿದ್ದು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಹಾಗಾದ್ರೆ ಈವರೆಗೆ ಎಷ್ಟು ಹಣ ಪತ್ತೆಯಾಗಿದೆ ಗೊತ್ತಾ? ಈ ಸ್ಟೋರಿ ನೋಡಿ. ದರೋಡೆ ಪ್ರಕರಣದಲ್ಲಿ ಮತ್ತೆ 47 ಲಕ್ಷ ಸೀಸ್. 7.11 ಕೋಟಿ ಹಣದಲ್ಲಿ 7.01 ಕೋಟಿ ಹಣ ಪತ್ತೆ. 7 ಕೋಟಿ ದರೋಡೆ ಪ್ರಕರಣದಲ್ಲಿ ಪೊಲೀಸರು ಕೊನೆಗೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಎಟಿಎಂ ವಾಹನದಲ್ಲಿ ದರೋಡೆಯಾಗಿದ್ದ 7.11 ಕೋಟಿ ಹಣದಲ್ಲಿ 7.01 ಕೋಟಿ ಪತ್ತೆಯಾಗಿದ್ದು ಪೊಲೀಸರ ಮುಖದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ. ದಕ್ಷಿಣ ವಿಭಾಗ ಪೊಲೀಸರು ದರೋಡೆ ಪ್ರಕರಣದ ತನಿಖೆ ತೀವ್ರಗೊಳಿಸಿದ್ದಾರೆ. ನಿನ್ನೆ ರಾತ್ರಿ ಆರೋಪಿ ನವೀನ್ಗೆ ಸೇರಿದ ಕುಪ್ಪಂನ ಮನೆಯಲ್ಲಿ ಸುಮಾರು 47 ಲಕ್ಷ ಹಣ ಪತ್ತೆಯಾಗಿದೆ. ಆರೋಪಿ ನವೀನ್, ರವಿ ಸೇರಿದಂತೆ ಮೂವರು ಆರೋಪಿಗಳು ಹೈದರಾಬಾದ್ ಲಾಡ್ಜ್ನಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಈ ವೇಳೆ 54 ಲಕ್ಷ ಹಣ ಕೂಡ ಸೀಸ್ ಮಾಡಲಾಗಿತ್ತು. ಬಳಿಕ ಉಳಿದ ಹಣದ ಬಗ್ಗೆ ತೀವ್ರ ವಿಚಾರಣೆ ನಡೆಸಿದ ವೇಳೆ ಮನೆಯಲ್ಲಿಟ್ಟಿರುವುದಾಗಿ ನವೀನ್ ಬಾಯ್ಬಿಟ್ಟಿದ್ದಾನೆ. ಆರೋಪಿ ಮಾಹಿತಿ ಮೇರೆಗೆ ಕುಪ್ಪಂಗೆ ತೆರಳಿದ ಪೊಲೀಸರು ನಿನ್ನೆ ರಾತ್ರಿ 47 ಲಕ್ಷ ಪತ್ತೆ ಹಚ್ಚಿದ್ದಾರೆ. ಇದರ ಜೊತೆಗೆ ಸುಮನಹಳ್ಳಿ ಜಂಕ್ಷನ್ ಟೀ ಅಂಗಡಿ ಬಳಿ 10 ಲಕ್ಷ ಕೊಟ್ಟಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಪೊಲೀಸರು ಸಂಪೂರ್ಣ ಹಣ ಸೀಸ್ ಮಾಡಿದ್ದಾರೆ. ಒಟ್ಟಾರೆ ಈವರೆಗೆ ದರೋಡೆಯಾಗಿದ್ದ 7.01 ಕೋಟಿ ಹಣ ಜಪ್ತಿಯಾಗಿದ್ದು ಉಳಿದ 10 ಲಕ್ಷ ಪತ್ತೆಗೆ ತನಿಖೆ ಮುಂದುವರೆದಿದೆ. ಇದು ಫಸ್ಟ್ ಟೈಮ್ ಇಂಥ ದೊಡ್ಡ ಕೇಸ್ ಆಗಿ ರೆಕಾರ್ಡ್ ಟೈಮಲ್ಲಿ ಮತ್ತೆ ಆಲ್ಮೋಸ್ಟ್ ಪರ್ಸೆಂಟೇಜ್ ನೋಡಿದ್ರೆ 98.6% ರಿಕವರಿ ನಮ್ಮ ಪೊಲೀಸ್ ಆಫೀಸರ್ಸ್ ಮತ್ತು ಮೆನ್ ಅವರು ಕ್ರೈಮ್ ಟೀಮ್ ಎಲ್ಲ ಸೇರಿ ಮಾಡಿದ್ದಾರೆ. ಇದು ಬಹಳ ಒಂದು ಇಂಪಾರ್ಟೆಂಟ್ ಮತ್ತು ಅಚೀವ್ಮೆಂಟ್ ಇದೆ ನಮ್ಮ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ದು. ಸೊ ನಾನು ಇನ್ನೊಮ್ಮೆ ಸೇರಿ ನಮ್ಮ ಎಲ್ಲ ಟೀಮ್ ಯಾರು ಸೇರ್ಕೊಂಡು ಇದು ಮಾಡಿದ್ದಾರೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ, ಅಭಿನಂದನೆ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೆ 9 ಜನ ಅರೆಸ್ಟ್ ಆಗಿದ್ದಾರೆ. 1 ವೆಹಿಕಲ್ ಸೀಸ್ ಆಗಿದೆ, ಅದು ಲಾಸ್ಟ್ ಟೈಮ್ ಅವ್ರು ಬಂದಿದ್ದಾರೆ. ಅವ್ರಿಗೆ ಕೂಡ ನಾವು ಅಪ್ರಿಸಿಯೇಷನ್ ಲೆಟರ್, ಸರ್ಟಿಫಿಕೇಟ್ಸ್ ಕೊಡ್ತೀವಿ. ಜೊತೆಗೆ 5 ಲಕ್ಷದ ಬಹುಮಾನ ಆಲ್ರೆಡಿ ಘೋಷಣೆ ಮಾಡಲಾಗಿದೆ. ಮತ್ತೆ ಸೆಪ್ರೇಟ್ 2 ಲಕ್ಷ ನಮ್ಮ ಕಡೆಯಿಂದ ನಾನು ಎಕ್ಸ್ಟ್ರಾ ಅವ್ರಿಗೆ ಕೂಡ ಬಹುಮಾನ ನಮ್ಮ ಆಫೀಸರ್ಸ್ ಟೀಮ್ಸ್ಗೆ ಕೊಡ್ತಾ ಇದ್ದೀವಿ. ಇಬ್ಬರು ಆರೋಪಿಯವರ ಮೇಲೆ ಹಳೆ ಕೇಸ್ ಕೂಡ ಇದೆ ರಿಜಿಸ್ಟರ್ಡ್, ಅದು ನಮ್ಮ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇದೆ. ಇನ್ನು ಬಂಧಿತ ಆರೋಪಿಗಳ ಹಿನ್ನೆಲೆ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ರವಿ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಇದ್ರೆ ಮತ್ತೊಬ್ಬನ ಮೇಲೆ ಕೊಲೆ ಕೇಸ್ ಇರುವುದು ಗೊತ್ತಾಗಿದೆ. ಸದ್ಯ 9 ಮಂದಿಯನ್ನ ಪೊಲೀಸ್ ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ. ಇನ್ನು ಪೊಲೀಸ್ ತನಿಖೆ ವೇಳೆ ಎಟಿಎಂ ವಾಹನ ಸಿಬ್ಬಂದಿಯ ನಿರ್ಲಕ್ಷ್ಯ ವಹಿಸಿದ ಸ್ವಾರಸ್ಯಕರ ವಿಚಾರ ಬೆಳಕಿಗೆ ಬಂದಿದೆ. 7 ಕೋಟಿ ಹಣ ದರೋಡೆಯಾದ್ರೂ ವಾಹನದ ಸಿಬ್ಬಂದಿ ಮಾತ್ರ ಇದು ಊಟದ ಸಮಯ ಅಂತ ಪೊಲೀಸರಿಗೆ ವಿಚಾರ ತಿಳಿಸದೆ ಊಟಕ್ಕೆ ತೆರಳಿದ್ರಂತೆ. ಸಿಬ್ಬಂದಿಯ ಈ ಹೇಳಿಕೆ ಕೇಳಿದ ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.